ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಇವತ್ತು ಸೊಪ್ಪು ಸಿಕ್ತು. ಇದರಲ್ಲಿ ಸೊಪ್ಪಲ್ಲಿ ನಾವು ಯಾಕೆ ವಡೆ ಮಾಡಬಾರ್ದು ಅಂತೇಳಿ ಸೊಪ್ಪು ಕೇಳ್ತಾ ಇದ್ದೀನಿ. ಈ ಸೊಪ್ಪು ಹೆಸರು ನೀವು ತುಂಬ ಜನ ನೋಡಿರ್ತೀರ, ಆದರೆ ತಿನ್ನಲ್ಲ ಅಂತೇಳಿ ಬಿಟ್ಟಿರ್ತೀರ. ಆದರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಚೊಟ್ಟೆ ಸೊಪ್ಪು ಅಂತ ಹೇಳ್ತೀವಿ. ಬೇರೆ ಕಡೆ ಎಲ್ಲ ಬೇರೆ ಏನು ಹೆಸರಲ್ಲಿ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಮಲೆನಾಡು ಸೈಡಲ್ಲೆಲ್ಲ ತಿಂತೀವಿ. ಬಟ್ ಒಬ್ರೊಬ್ರು ತಿನ್ನಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ. ಇದು ಸಖತ್ ಟೇಸ್ಟಿ ಇರುತ್ತೆ. ಬೇಕಾದ್ರೆ ನಿಮ್ಮ ಮನೆ ಹತ್ತಿರ ಏನಾದರೂ ಇದ್ದರೆ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ. ಇದ್ರ ಪಲ್ಯ ಬೋಂಡ ಎಲ್ಲ ಮಾಡ್ತಾರೆ. ನಾನು ಇದರಲ್ಲಿ ಇವತ್ತು ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಕೊಬನ್ನಿ ಇದು ಸೊಪ್ಪು ಹೇಗಿರುತ್ತೆ ಅಂತ. ಗಿಡನೇ ತೋರಿಸ್ತಾ ಇದ್ದೀನಿ ನೋಡಿ. ಇದು ಈ ಥರ ಇರುತ್ತೆ ಸೊಪ್ಪು. ಅದ್ರ ಕುಡಿ ಮಾತ್ರ ಮುರಿಬೇಕು. ತುಂಬ ತೆಳ್ಳಗಿರುತ್ತೆ, ಅಂದರೆ ಕುಡಿ ಯಾವಾಗಲೂ ಸ್ಮೂತ್ ಇರುತ್ತಲ್ವ, ಆ ಥರ ಮಾತ್ರ. ನಾನು ಇಷ್ಟು ದಪ್ಪ ಮುರಿತಾ ಇದ್ರೂ ಅದು ತುಂಬ ತೆಳ್ಳಗಿರೋದನ್ನ ಮಾತ್ರ ತಗೊಳ್ತಿರ್ತೀನಿ, ಅಂದರೆ ಕುಡಿ ಮಾತ್ರ. ಇದರಲ್ಲಿ ನೀವು ಪಲ್ಯ ಮಾಡ್ಬೋದು. ಪಲ್ಯ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಲೇಬೇಕು ನೀವು. ಸಾಂಬಾರೆಲ್ಲ ನಾವು ಮಾಡಿಲ್ಲ, ಬಟ್ ಚೆನ್ನಾಗಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊಪ್ಪು ಯಾವತ್ತಿಗೂ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇದರಲ್ಲಿ ನೋಡಿ ನಾನು ಇಷ್ಟು ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಅವರ್ಸ್ ಮುಂಚೆ ಮಾತ್ರ ನಾನಿಲ್ಲಿ ಕಡಲೆಬೇಳೆ ಮತ್ತು 4 ಶೇಂಗಾನ ನಾನಿಲ್ಲಿ ನೆನೆ ಹಾಕ್ಕೊಂಡಿದ್ದೆ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಅದೇನು ಕಾಳು ನೆನೆಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಕಡಲೆಬೇಳೆ ಮತ್ತು ಶೇಂಗಾನ ನಾನಿಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನು ಬೇಡ, ಮೆತ್ತಗಾಗೋ ಥರ. ಆದರೆ ಇಲ್ಲಿ ಸ್ವಲ್ಪ ಈಗ ನೀವು ವಡೆ ಮಾಡುವಾಗ ಹೇಗೆ ರುಬ್ಕೋತೀರ ಆ ಥರ ರುಬ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಹಾಕಿಬಿಟ್ಟು ರುಬ್ಕೋಬೋದು. ಈಗ ಒಂದು ಪ್ಲೇಟಿಗೆ ಅದೇನು ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀವಿ, ಸೊಪ್ಪು ಈರುಳ್ಳಿ ಹಾಗೆ ರುಬ್ಬಿಟ್ಕೊಂಡಿರೋದನ್ನ ಪುಡಿ ಹಾಕಿಬಿಟ್ಟು, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೇಕಾದ್ರೆ ನೀವು ಇಲ್ಲಿ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಖಾರ ಪುಡಿ, ಖಾರ ಪೌಡರ್ ಅಂದರೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಖಾರ ಪುಡಿ ಬೇಕಾಗುತ್ತೆ. ವಡೆಗೆಲ್ಲ ಸ್ವಲ್ಪ ಜಾಸ್ತಿ ಖಾರ ಪುಡಿ ಹಾಕಲ್ಲ, ಸ್ವಲ್ಪ ಹಾಕ್ತೀವಿ. ನೀವು ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಇದ್ದರೆ ನೀವು ಅದನ್ನೇ ಮಿಕ್ಸಿ ಜಾರಿಗೆ ಒಂದು ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದಕ್ಕೆ 1-2 ಸ್ಪೂನು ಕಾರ್ನ್ಫ್ಲೋರು ಮತ್ತು ಹಾಗೆ ಕಡಲೆ ಹಿಟ್ಟು, ಮತ್ತು ಅಂದರೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಡಲೆ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲೋರು, ಹಾಗೆ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗಾಗಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನ ಹಾಕಿಬಿಟ್ಟು ನೀವು ವಡೆಗೆ ಮಾಡುವಾಗ ಎಷ್ಟು ಕಲಿಸ್ತೀರ, ಯಾವ ಹದಕ್ಕೆ ಕಲಿಸ್ತೀರ ಆ ಹದಕ್ಕೆ ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ. ಕಲಸಾದ ಕೂಡಲೇ ನೀವು ಇದನ್ನೇನು ಒಂದು 5-10 ನಿಮಿಷ ಬಿಡಬೇಕು ಅಂತ ಏನೂ ಇಲ್ಲ. ನೀವು ಈರುಳ್ಳಿ ಹಾಕಿರೋದ್ರಿಂದ, ಇಲ್ಲಾಂದರೆ ಫುಲ್ಲು ಮೆತ್ತ ಆಗೋಗ್ಬಿಡುತ್ತೆ, ಅಂದರೆ ತುಂಬ ಸ್ಮೂತಾಗಿ ಹೋಗ್ಬಿಡುತ್ತೆ. ಇಡೋಕ್ಕೇನು ಹೋಗಬೇಡಿ, ನೀವು ಆವಾಗಲೇ ಮಾಡ್ಬೋದು. ಮತ್ತು ನೀವು ಇದಕ್ಕೆ ಸೋಡಾ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೋಡಾ ಜಾಸ್ತಿ ಒಳ್ಳೆಯದಲ್ಲ ಯೂಸ್ ಮಾಡೋಕ್ಕೆ. ಈ ವಡೆ ಮಾಡ್ತಿರೋದ್ರಿಂದ ಸೋಡಾ ಏನು ಅವಶ್ಯಕತೆ ಇಲ್ಲ. ನೀವು ಬೇಕಾದರೆ ಆವಾಗಿನ ಕೂಡಲೇ ನೀವು ಬೇಕಾದರೆ ಮಾಡ್ಬೋದು. ನೀವು ನೋಡಿ ಈ ಅದಕ್ಕೆ ನಾನೀಗ ಕಲಿಸ್ಕೊಂಡಿದ್ದೀನಿ. ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇರಲಿ, ಅಷ್ಟೊತ್ತಿಗೆ ಇದನ್ನ ಎಲ್ಲ ಲಟ್ಟಿಸ್ಕೊಬಿಡೋಣ. ನೀವು ಬೇಕಾದರೆ ಒಂದು ಅಗಲ ಅಂದರೆ ಚಪಾತಿ ಥರ ಲಟ್ಟಿಸ್ಕೊಂಡು ಅದರಲ್ಲಿ ಚಿಕ್ಕ ಪಾರ್ಟಾಗಿ ಏನಾದ್ರು ಮುಚ್ಚಳದಿಂದ ಸಹಾಯದಿಂದ ಕಟ್ ಮಾಡ್ಕೋಬೋದು. ಇಲ್ಲದಿದ್ದರೆ ವಡೆ ಮಾಡೋ ಥರ ನೋಡಿ ನೀವು ಈ ರೀತಿ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ರೆ ಎಣ್ಣೆ ಕಾದಾದ ಕೂಡಲೇ ನೀವು ಬೇಕಾದರೆ ಒಂದ್ರ ಮಿಟ್ಕೊಂಡು ಬಿಡ್ಬೋದು. ನೀವೇನಾದ್ರು ಕೈಗೆ ಅಂಟುತ್ತಿದೆ ಹಂಗಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಳ್ಳಿ. ನಾನೆಲ್ಲನೂ ಒಂದೇ ಸಲ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀವಿ, ಮನೇಲಿ ಯಾರೂ ಇಲ್ಲ, ಇಬ್ಬರೇ ಇರೋದ್ರಿಂದ ಸ್ನ್ಯಾಕ್ಸಿಗೆ ಮಾತ್ರ ಒಂದು ಸ್ವಲ್ಪನೇ ಸಾಕು ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀವಿ. ಹಾಗೆ ನೀವು ಇದನ್ನ ಮಾಡಬೇಕಾದ್ರೆ ತುಂಬ ದಪ್ಪ ಮಾಡೋಕ್ಕೆ ಹೋಗಬೇಡಿ. ದಪ್ಪ ಮಾಡಿದರೆ ಒಳಗಡೆನೂ ಬೆಂದಂಗಾಗಲ್ಲ ಮತ್ತು ಬೇಗ ಬೇಯಲ್ಲ. ಹಾಗಾಗಿ ವಡೆ ಸೈಜ್ ಗೊತ್ತಲ್ವಾ, ಅದೇ ಸೈಜಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ನಾನು ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ, ಇಷ್ಟ ಆಯಿತು ನಾನು ತಗೊಂಡಿದ್ದ ಐಟಮಲ್ಲಿ. ಈಗ ಇದನ್ನ ಎಣ್ಣೆಗೆ ಬಿಡೋಣ. ಎಣ್ಣೆಗೆ ನೀವು ಬಿಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಬಿಡಿ. ಒಂದೇ ಕಡೆಯಿಂದ ನೀವು ಒಂದ್ರ ಮೇಲೆ ಬೇಕಾದ್ರೆ ಒಂದು ಹಾಕ್ಬೋದು ನೀವು, ಅದೇನು ಅಂಟಕ್ಕೆ ಹೋಗಲ್ಲ. ನೋಡಿ ಸೈಡಿಂದನೇ ಬಿಡಿ, ಎಣ್ಣೆ ಎಲ್ಲ ಆರಿಸ್ಕೊಳಕ್ಕೆ ಹೋಗಬೇಡಿ. ಎಣ್ಣೆ ಐಟಮ್ ಮಾಡಬೇಕಾದ್ರಂತೂ ನನಗಂತೂ ಸಖತ್ ಭಯ. ಎಣ್ಣೆ ಐಟಮ್ ಎಲ್ಲ ಮಾಡಬೇಕಾದ್ರಂತೂ ಏನಾದರೂ ಒಂದು ಮಾಡ್ಕೊತಿರ್ತೀನಿ. ಎಣ್ಣೆ ಆರಿಸ್ಕೊಳ್ಳೋದು, ಅದನ್ನ ತಿರುವೆಲ್ಲ ಹಾಕಕ್ಕೆ ಬರಲ್ಲ. ಫಸ್ಟಿಗೆಲ್ಲ ಹಂಗೆ ಮಾಡ್ತಿದ್ದೆ, ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ. ಈಗ ಮಾಡ್ತೀನಿ, ಸ್ವಲ್ಪ ಕಲ್ತಿದ್ದೀನಿ ನಾನೀಗ ಎಣ್ಣೆ ಐಟಮ್ ಎಲ್ಲ ಮಾಡೋದನ್ನ. ಹಾಗಾಗಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಬಿಟ್ಟಿದ್ದೀವಿ, ಜಾಸ್ತಿ ಎಣ್ಣೆ ತಗೊಂಡಿಲ್ಲ. ಯಾಕಂದರೆ ಕರ್ದಿದ್ದ ಎಣ್ಣೆಯಲ್ಲಿ ಪದೇ ತಿಂಡಿ ಎಲ್ಲ ಬೇಯಿಸಬಾರ್ದು. ಎಣ್ಣೆ ಅದು ಹಾಳಾಗಿಬಿಟ್ಟಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ಲ.
ಹಾಗಾಗಿ ನೀವು ಏನೇ ತಿಂಡಿ ಮಾಡಿ ಆದಮೇಲೆ ಎಣ್ಣೆ ಉಳಿದಿದ್ರೆ ಅದನ್ನ ತುಂಬ ದಿನ ಬಳಸೋಕೆ ಹೋಗಬೇಡಿ. ಅದ್ರ ಬದಲಾಗಿ ನೀವು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕರಿಯೋದು ನೋಡಿ. ಈಗ ನೋಡಿ ಈ ಕಲರ್ ಬಂದಿದೆ. ನೀವು ಫೈನಲ್ ಆಗಿ ಈ ಕಲರ್ ಬರೋ ತನಕ ನೀವು ಲೋ ಫ್ಲೇಮಲ್ಲೇ ಕರೀರಿ, ಇಲ್ಲಾಂದರೆ ತುಂಬ ಸೀದೋಗ್ಬಿಡುತ್ತೆ, ಇಲ್ಲಾಂದರೆ ಕಲರ್ ಮಾತ್ರ ಬರುತ್ತೆ, ಒಳಗಡೆ ಏನೂ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಿ ನೋಡಿ. ಫೈನಲ್ ಆಗಿ ಇಷ್ಟ ಆಗಿದೆ, ರೆಡಿ ಆಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ನಿಮ್ಮನೆ ಹತ್ರನೂ ಈ ಸೊಪ್ಪೇನಾದ್ರು ಕಂಡ್ರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟ್ ಆಗಿರುತ್ತೆ. ನೀವು ವಡೆ ಇಲ್ಲಾಂದರೆ ಪಲ್ಯನಾದರೂ ಮಾಡ್ಬೋದು, ಪಲ್ಯನೂ ಸಖತ್ತಾಗೇ ಇರುತ್ತೆ. ಒಮ್ಮೆ ಟ್ರೈ ಮಾಡಲೇಬೇಕು ನೀವು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.